ಹಲೋ, ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RBRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮಾವಿನಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳೋಣ ಬನ್ನಿ. ಇವತ್ತು ಮಾವಿನಕಾಯಿಯಿಂದ ಒಂದು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಮಾವಿನಕಾಯಿ ಸಾಕು. ಇದನ್ನೀಗ ಇಡಿಯಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಕುಕ್ಕರಲ್ಲಿ ಮಾವಿನಕಾಯಿ ಇಟ್ಕೊಂಡ್ಬಿಟ್ಟು 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಒಂದು 2 ವಿಷಲ್ ಬಿಡೋಣ ಬೇಯಿಸ್ಕೊಳ್ಳಿಕ್ಕೆ. ಬೆಂದಿದ್ದು ತಣ್ಣಗಾಗಿದ್ದು ನಾನು ಅದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲಿಂದು ಬೆಂದ ಭಾಗನೆಲ್ಲ ತೆಕ್ಕೊಳ್ಳೋಣ. ಈಗ ಸ್ಮ್ಯಾಶರಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನಾವು ಇದರಲ್ಲಿ ಸ್ವಲ್ಪ ಮಸಾಲೆ ಕುಟ್ಕೊಳ್ಳೋಣ. ಇಲ್ಲಿ ಶುಂಠಿ ಒಂದು ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ, ನಾನು ಕಟ್ ಮಾಡ್ಕೊಂಡಿದ್ದೀನಿ. 2 ಹಸಿಮೆಣಸು, ಸ್ವಲ್ಪ ಈರುಳ್ಳಿ, ಅಂದರೆ ಒಂದು ಈರುಳ್ಳಿಲಿ ಅರ್ಧ ಭಾಗದಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ನಿಮಗೆ ಸಿಹಿ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಇಷ್ಟನ್ನು ಹಾಕಿ ನೀರು ಹಾಕಿದ ಚೆನ್ನಾಗಿ ಕುಟ್ಕೋಬೇಕು. ಆದಷ್ಟು ಸಣ್ಣಗಾಗೋ ಥರ ಕಲ್ಲಿಂದ ಕುಟ್ಕೊಳ್ಳಿ. ಈಗ ಮ್ಯಾಶ್ ಮಾಡ್ಕೊಂಡ ಈ ಮಾವಿನ ಪಲ್ಪಿಗೆ ನಾವು ಕುಟ್ಕೊಂಡ ಈ ಚಟ್ನಿನ ಹಾಕ್ಕೊಳ್ಳೋಣ. ಈಗ ಉಳಿದ ಅರ್ಧ ಈರುಳ್ಳಿ ಚೂರುಗಳನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಉಪ್ಪು ಬೇಕಾದ್ರೆ ಇನ್ನೊಂಚೂರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ನೀವು ಒಗ್ಗರಣೆ ಹಾಕೋದಾದರೆ ಇದಕ್ಕೆ ಹಿಂಗೆ ಹಾಕೋದು ಬೇಡ. ಒಗ್ಗರಣೆ ಹಾಕಲಿಲ್ಲ ಅಂದರೆ ಇದಕ್ಕೇನ ಡೈರೆಕ್ಟಾಗಿ ಹಿಂಗಿನ ಪುಡಿ ಹಾಕ್ಕೋಬೋದು. ನಾನು ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಹಸಿ ಈರುಳ್ಳಿ ಬೇಕಾದ್ರೆ ಸೇರಿಸ್ಕೋಬೋದು. ಆಗ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಒಳ್ಳೆ ಗೊಜ್ಜಿನ ರೆಸಿಪಿ ತಯಾರಾಗುತ್ತೆ. ಬೇಕಂದರೆ ರೊಟ್ಟಿ ಚಪಾತಿಗಳಿಗೂ ಉಪಯೋಗಿಸ್ಕೋಬೋದು ಇದನ್ನ. ನಾನು ಮೇಲೆ ಮತ್ತೆ ಸ್ವಲ್ಪ ಒಂದು ಸಣ್ಣ ಈರುಳ್ಳಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿ ಸರಿ ಮಾಡ್ಕೋಬೋದು, ಗೊಜ್ಜು ಗಟ್ಟಿಯಾಗಿರೋದ್ರಿಂದ. ಇಲ್ಲ ಅಂದರೆ ಮಜ್ಜಿಗೆ ಅಥವಾ ಮೊಸರು ಕೂಡ ಸೇರಿಸ್ಕೋಬೋದು. ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಸರಿ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಒಗ್ಗರಣೆಗೆ ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಇಂಗು, ಒಂದು ಒಣಮೆಣಸು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಕಾದಿದೆ, ಈಗ ಹಾಕ್ಕೊಳ್ಳೋಣ. ಇಲ್ಲಿಗೆ ಬೇಯಿಸಿದ ಮಾವಿನಕಾಯಿ ಗೊಜ್ಜು ಪೂರ ತಯಾರಾಯಿತು. ನೋಡಿ, ಬಹಳ ಸುಲಭವಾಗಿ ಮಾಡ್ಕೊಳ್ಬಹುದಾದ ಒಂದು ಗೊಜ್ಜಿದು. ಒಂದೇ ಒಂದು ಮಾವಿನಕಾಯಿ ಸಾಕಿದ್ದಕ್ಕೆ ಮಧ್ಯಾಹ್ನ ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಇದನ್ನ.
ರುಚಿಯಾದ ಹುಳಿ ಸಿಹಿ ಖಾರ ಮಾವಿನಕಾಯಿ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ. ಈ ಗೊಜ್ಜಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.